ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್ಸ್. ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥದ್ದು ಮತ್ತು ಬ್ರೈಡಲ್ ಡಿಸೈನ್ ಹೇಗೆ ಹಾಕೋದು ಅಂತ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್. ಇವತ್ತು ಈ ರೀತಿ ಈ ರೀತಿ ಬೀಡ್ ಹೋಗೋದಿಲ್ಲ. ಈಗ ಫ್ರೆಂಡ್ಸ್ ನೋಡಿ, ಫಸ್ಟ್ ಈ ಬೀಡ್ಸ್ ಇದೆಯಲ್ಲ, ಇದನ್ನು ಒಂದು ಸೂಜಿಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಲೀಫ್ ಬೀಡ್ಸನ್ನು ಆ್ಯಡ್ ಮಾಡಿ, ಮತ್ತು ಇನ್ನೊಂದು ವೀಟ್ ಬೀಡ್ಸನ್ನು ಆ್ಯಡ್ ಮಾಡಿ. ಕಾಣಿಸ್ತಾ ಇರ್ಬೋದು ನಿಮಗೆ, ಈ ರೀತಿ ಆಗುತ್ತೆ. ಈ ರೀತಿ ಆದಮೇಲೆ ನೋಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅದನ್ನು ಸ್ವಲ್ಪ ಒಳಗೆ, ಈ ರೀತಿ ಸ್ಟ್ರೈಟ್ ಬೇಡ, ಅದು ಬೇರೆ ಥರ ಡಿಸೈನ್ ಬರುತ್ತೆ. ಈ ರೀತಿ ಒಳಗೇ ಸ್ವಲ್ಪ ಆ ಬೀಡ್ಸನ್ನು ಒಳಗಡೆ, ಲೆಂತ್ ಒಳಗಡೆ ಇನ್ಸರ್ಟ್ ಮಾಡ್ಕೊಳ್ಳಿ. ಶೇಪ್ ಬಂದಾಗ ವಿ ಶೇಪ್ ಬರುತ್ತೆ ನೋಡಿ, ಈ ರೀತಿ ವಿ ಶೇಪ್ ಬರುತ್ತೆ, ನೋಡ್ತಾ ಇರ್ಬೋದು ನೀವು. ಮತ್ತು ಪಕ್ಕದಲ್ಲಿ ಇನ್ನೊಂದು ದಾರವನ್ನು ಸೂಜಿಯಿಂದ ದಾರವನ್ನು ಎಳ್ಕೊಂಡು, ಮತ್ತು ಈ ವೀಟ್ ಬೀಡ್ಸು ಮತ್ತು ಲೀಫ್ ಬೀಡ್ಸು ಮತ್ತು ಒಂದು ವೀಟ್ ಬೀಡ್ಸು ಈ ರೀತಿ ಆ್ಯಡ್ ಮಾಡ್ತಾ ಹೋಗಿ. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ತುಂಬ ಈಸಿ ಇದೆ, ಟಫ್ ಏನಿಲ್ಲ. ಬಟ್ ಸ್ವಲ್ಪ ಫಿನಿಶಿಂಗ್ ಕರೆಕ್ಟಾಗಿ ಆ ಕಡೆ ಗಮನ ಹರಿಸ್ಬೇಕು. ಈ ರೀತಿ ಒಂದೇ ರೀತಿಯಲ್ಲಿ ವಿ ಶೇಪಲ್ಲಿ ಬರೋ ಥರ ಕರೆಕ್ಟ್ ಪಾಯಿಂಟ್ಗೆ ನೀವು ಅದನ್ನು ದಾರವನ್ನು ಇನ್ಸರ್ಟ್ ಮಾಡ್ತಾ ಹೋಗಬೇಕು. ವೇರಿಯದೆ ಆದರೆ ತುಂಬ ಅದು ಅಷ್ಟು ಫಿನಿಶಿಂಗ್ ಬರೋದಿಲ್ಲ. ಮತ್ತು ಪಕ್ಕದಲ್ಲಿ ಅದನ್ನು ಸೂಜಿಯಿಂದ ಕ್ಲಾತ್ ಒಳಗಡೆ ಹೋಗಿ, ಮತ್ತು ಮೇಲೆ ಬನ್ನಿ. ಈ ಥರ ಈ ರೀತಿ ಸಿಂಪಲ್ ಡಿಸೈನ್ ಇದು, ಬೇಗ ಆಗುತ್ತೆ, ನಾರ್ಮಲ್ ನೀಡಲಾಗುತ್ತೆ. ಇದನ್ನು ವೇಲ್ಗೆ ಮತ್ತು ಇದಕ್ಕೆ ಲೆಹಂಗಾ, ಟೆಸಲ್ಸ್ಗೆ, ಸ್ಯಾರೀಸು ಕುಚ್ಚು ಬೇಡ ನಮಗೆ, ಫ್ಯಾನ್ಸಿ ಸ್ಯಾರೀಸ್ಗೆಲ್ಲ ನಾವು ಕುಚ್ಚು ಹಾಕೋದಕ್ಕಾಗೋದಿಲ್ಲ. ಈ ರೀತಿ ಬೀಡ್ಸನ್ನು ಆ್ಯಡ್ ಮಾಡಿದ್ರೆ ಒಂಥರ ಲೇಟೆಸ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಆ ಥರ ಇದಕ್ಕೆ ಯೂಸ್ ಮಾಡ್ಕೋಬೋದು. ಬಿಗಿನರ್ಸು ಸಹ ಇದನ್ನು ಯೂಸ್ ಮಾಡ್ಬೋದು. ನೋಡ್ತಾ ಇರ್ಬೋದು ನೀವು. ಸ್ಟ್ರೈಟ್ ಥರ ಮಾಡಿಬಿಟ್ರೆ ಆ ಶೇಪು ಬೇರೆ ಥರ ಬರುತ್ತೆ. ಹಾಗಾಗಿ ನಾನು ನಿಮಗೆ ಈ ಥರ ಒಳಗಡೆ, ಅದು ನೀವು ಮೆಸರ್ಮೆಂಟ್ ಹಿಡಿದಾಗ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಡಿ. ಸ್ವಲ್ಪ ಒಳಗೆ ಲಾಕ್ ಮಾಡಿದಾಗ ಈ ರೀತಿ ವಿ ಶೇಪಲ್ಲಿ ಬರುತ್ತೆ. ಕಾಣಿಸ್ತಾ ಇರ್ಬೋದು ನಿಮಗೆ. ತುಂಬ ಕ್ಯೂಟ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಮತ್ತು ಕ್ಲಾತ್ಗೆ ಈ ರೀತಿ ಸೂಜಿಯನ್ನು ಹಾಕ್ಕೊಂಡು ಬೀಡ್ಸನ್ನು ಆ್ಯಡ್ ಮಾಡಿ
ಈ ಒಂದು ಬೀಡ್ಸ್ ಬದಲು ನೀವು ಯಾವುದಾದ್ರೂ ಡಿಸೈನ್ ತೊಗೊಬೋದು. ಬಟ್ ವಿ ಶೇಪ್ ಬರಬೇಕು ಅಂತಂದರೆ ಇದು ತುಂಬ ಬೆಟರ್ ಆಗುತ್ತೆ. ನಾನಿಲ್ಲಿ ಕಲರ್ ಬೀಡ್ಸ್ ಇತ್ತು, ವೀಟ್ ಬೀಡ್ಸು, ಹಾಗಾಗಿ ನಾನು ಇದನ್ನೇ ತೊಗೊಂಡೆ. ಇದರಲ್ಲಿ ಗೋಲ್ಡ್ ಬೀಡ್ಸು ಬರುತ್ತೆ. ಬಟ್ ನಾನಿಲ್ಲಿ ಗೋಲ್ಡು ಇದು ಕ್ಲಾತು ಲೇಸ್ ಬಂದು ಗೋಲ್ಡ್ ಇತ್ತಲ್ಲ, ನಿಮಗೆ ಹೈಲೈಟಾಗಿ ಕಾಣಿಸೋದಿಲ್ಲ ಅಂತ ಹೇಳಿ ನಾನು ಈ ರೀತಿ ತೊಗೊಂಡೆ. ಫ್ರೆಂಡ್ಸ್, ಇದನ್ನು ಇನ್ಸರ್ಟ್ ಮಾಡಿ ಸೂಜಿನ ಮತ್ತೆ ಮೇಲೆ ತೊಗೊಬೇಕು, ಮತ್ತು ಇನ್ನೊಂದ್ಸರಿ ಕೆಳಗಡೆಯಿಂದ ಈ ರೀತಿ ಇನ್ಸರ್ಟ್ ಮಾಡಿ, ಆಗ ಶೇಪು ಆ ಥರ ಅಲ್ಗಾಡೋದಿಲ್ಲ. ಆ ಕಡೆ ಈ ಕಡೆ ಫಿನಿಶಿಂಗ್ ಕರೆಕ್ಟಾಗಿ ಬರದ್ರಿ ಆ ಥರ ಮಾಡಿಬಿಟ್ಟು ಬರೋದಿಲ್ಲ. ಈ ರೀತಿ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ ನೋಡಿ. ನಾನು ಮೇಲ್ಗಡೆಯಿಂದ ಮತ್ತೆ ಸೂಜಿಯನ್ನು ತೊಗೊಂಡಿದ್ದೀನಿ. ಟೋಟಲಿ ಎಷ್ಟು ಸರಿ ಲಾಕ್ ಮಾಡ್ತೀನಿ ನೋಡ್ಕೊಳ್ಳಿ, ಆಗ ಅದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿಗೆ ಬರುತ್ತೆ. ನಾನು ಇಲ್ಲಿ ಹಾಕ್ಕೊಳ್ಳೋದಿಲ್ಲ, ಇಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಮೇಲ್ಗಡೆಯಿಂದ ಹೇಳ್ಕೊಂಡೆ. ನೋಡಿ ಹೀಗೆ ಬಂತು. ಮತ್ತೆ ಕೆಳಗಡೆಯಿಂದ ಮತ್ತೆ ಸೂಜಿಯನ್ನು ಹೇಳ್ಕೊಂಡು ಈ ರೀತಿ ತಗೋಬೇಕು. ಈ ರೀತಿ ಬಂದಾಗ ಈ ಥರ ವಿ ಶೇಪಲ್ಲಿ ಬರುತ್ತೆ. ಯಾವ ಥರ ಬೀಡ್ಸಾದ್ರೂ ಯಾವ ಥರ ಬೀಡ್ಸಾದ್ರೂ ನೀವು ತೊಗೊಬೋದು. ನೋಡಿ ಈ ರೀತಿ ಬಂದಾಗ ನೋಡಿ ಈ ಥರ ಹಿಂದೆ ಹೋಗುತ್ತೆ, ಅಷ್ಟು ಫಿನಿಶಿಂಗ್ ಬರೋದಿಲ್ಲ. ಹಾಗಾಗಿ ಆ ಥರ ಬೇಡ. ಮೇಲ್ಗಡೆಯಿಂದನೇ ಫಸ್ಟ್ ನೀವು ಇನ್ಸರ್ಟ್ ಮಾಡಿ, ಆಮೇಲೆ ಮತ್ತೆ ಕೆಳಗಡೆಯಿಂದ ಆಮೇಲೆ ಇನ್ಸರ್ಟ್ ಮಾಡಿ. ಕ್ಲಾತ್ ಮೇಲ್ಗಡೆಯಿಂದ ಮತ್ತು ಕ್ಲಾತ್ ಕೆಳಗಡೆಯಿಂದ ನೋಡಿ ಈ ರೀತಿ ಬರುತ್ತೆ. ತುಂಬ ಬೇಗ ಆಗಿಬಿಡುತ್ತೆ, ಟೈಮು ಸಹ ಹಿಡಿಯೋದಿಲ್ಲ. ತೊಗೊಂಡಾಗಿದೆ. ಲಾಸ್ಟ್ ಎಂಡಿಂಗ್ ಇದು. ಲಾಸ್ಟ್ ಎಂಡಿಂಗಲ್ಲಿ ನೋಡಿ ಈ ರೀತಿ ಮತ್ತೆ ಲಾಕ್ ಮಾಡ್ಕೊಬೇಕು. ಈ ರೀತಿ ದಾರಾನ ತಂದಾಗ ಈ ಥರ ಆ ಒಂದು ರಿಂಗ್ ಒಳಗಡೆ ಈ ರೀತಿ ಮತ್ತೆ ಸೂಜಿಯನ್ನು ತರಬೇಕು. ಮತ್ತು ಕೆಳಗಡೆಯಿಂದ ಸೂಜಿ ಸಹಾಯದಿಂದ ಕ್ಲಾತ್ ಮೇಲೆ ದಾರ ತಂದು ಈ ರೀತಿ ಲಾಕ್ ಮಾಡಿದ್ರೆ ಲಾಕ್ ಆಗುತ್ತೆ, ಬಿಚ್ಚೋಗೋದಿಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಬೇಗ ಸಿಂಪಲ್ಲಾಗಿ ಕ್ರೋಶಾ ಸಹಾಯ ಇಲ್ಲದೇ ಯಾವ ರೀತಿ ಡಿಸೈನಾಗಿ ಮಾಡ್ಕೊಬೋದು ಅಂತ. ಯಾವುದೇ ಥರ ವೇಲ್ಗೆ ಮತ್ತು ಫ್ಯಾನ್ಸಿ ಸ್ಯಾರೀಸ್ಗೂ ಸಹ ಈ ರೀತಿ ಯೂಸ್ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮನೆಯಲ್ಲೇ ಸಹ ನೀವು ಮಾಡ್ಕೊಬೋದು. ನೋಡಿ, ನಾನಿಲ್ಲಿ ಕಲರ್ ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ತುಂಬ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಗೋಲ್ಡ್ ಬೀಡ್ಸ್ನ ನೀವು ತೊಗೊಬೋದು. ವೇಲ್ಗಳಿಗೂ ಸಹ ದುಪ್ಪಟಗಳಿಗೆ ಈ ರೀತಿ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ.
ರಿಯಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವಿಡಿಯೋಗಿಂತ. ಇದಕ್ಕೆ ಪ್ರೈಸ್ ಬಂದು ನೀವು 450ವರೆಗೂ, ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. 450ವರೆಗೂ ಚಾರ್ಜ್ ಮಾಡ್ಬೋದು. ನಾನು ಬ್ಯಾಂಗ್ಳೂರು ಆ ಒಂದು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿ ಹೇಳ್ತಾ ಇದ್ದೀನಿ. ಹೆಚ್ಚು ಕಡಿಮೆ ನೀವು ಮಾಡ್ಕೊಂಡು ತೊಗೊಳ್ಳಿ. ಯಾಕಂದರೆ 450, 400, 450ವರೆಗೂ ಯಾಕೆ ಅಂದರೆ ಬೀಡ್ಸು ಚಾರ್ಜ್ ಆಗುತ್ತೆ. ಬೇಗ ಮಾಡ್ಬೋದು, ಬೀಡ್ಸ್ ಚಾರ್ಜ್ ಆಗುತ್ತೆ ಇದು ಜಾಸ್ತಿ. ಹಾಗಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಒಂದು ಡಿಸೈನ್ ನಿಮಗೆ ಹೇಳ್ಕೊಟ್ಟಿರೋದು ಇಷ್ಟ ಆಗಿದರೆ ಲೈಕ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.